ಈ ಥರದ್ದೇನಾದ್ರೂ ಒಂದಾದ್ರೆ ಅಷ್ಟೇ ಅಲ್ವಾ ಗೊತ್ತಾಗೋದು. ಮನೇಲಿ ಇನ್ನೂ ಸ್ವಲ್ಪ ಜನ ಇರಬೇಕಿತ್ತು, ಇಷ್ಟೇ ಜನ ಸಾಕಾಗಲ್ಲ ಅನ್ಸೋದು. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಲಾಸ್ಟ್ ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ಹುಷಾರಿಲ್ಲ ಅಂತೇಳಿ ನಾನು ಹಿಂದಿನ ವ್ಲಾಗಲ್ಲೇ ನಿಮ್ಗೆಲ್ಲರಿಗೂ ಹೇಳಿದೆ. 2 ಡೇಸ್ ಆದ್ರೂ ಜ್ವರ ಕಮ್ಮಿ ಆಗಿಲ್ಲ ಅಂದ್ರೆ ಬನ್ನಿ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತೇಳಿ ಕ್ಲಿನಿಕಲ್ಲಿ ಹೇಳಿದ್ರು. ಹಾಗಾಗಿ ಇವತ್ತು ಕ್ಲಿನಿಕ್ ವಿಸಿಟ್ ಮಾಡಿ ಬ್ಲಡ್ ಸ್ಯಾಂಪಲ್ ನ ಕೂಡ ಕೊಟ್ಟಿದ್ವಿ. ಇನ್ನು ಬ್ಲಡ್ ರಿಪೋರ್ಟ್ ಬರೋವರೆಗೂ ಸುಮ್ಮನೆ ಯಾಕೆ ವೆಯ್ಟ್ ಮಾಡೋದು ಅಂತೇಳಿ ಇವಳು ಬೇರೆ ಶಾಪಿಂಗ್ ಅಂತ ಹೇಳ್ತಾ ಇದ್ಲು. ಜುಡಿಯೋದಲ್ಲಿ ಬೇರೆ ಸೇಲ್ ನಡೀತಾ ಇತ್ತಲ್ಲ, ಸುಮ್ಮನೆ ವೆಯ್ಟ್ ಮಾಡೋ ಬದಲು ಒಂದು ರೌಂಡ್ಸ್ ಹೋಗಿ ಬರೋಣ ಅಂತೇಳಿ ಜುಡಿಯೋ ಕೂಡ ಹೋಗಿ ಬಂದ್ವಿ. ಸಂಜೆ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಯ್ತು ಇವಳಿಗೆ CRP 154 ಅಂದ್ರೆ ಬ್ಲಡ್ ಇನ್ಫೆಕ್ಷನ್ ಆಗಿದೆ. ಇಮಿಡಿಯೇಟ್ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಅಂತೇಳಿ ಇಮಿಡಿಯೇಟ್ ಅಡ್ಮಿಟ್ ಮಾಡಿದ್ವಿ. ಮತ್ತೆ ಭಾನುವಾರ ಮಮ್ಮಿ ಕೂಡ ಹಾಸ್ಪಿಟಲ್ಗೆ ಬಂದ್ರು. ನನಗೆ ಎಕ್ಸಾಮ್ಸ್ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇತ್ತು. ನಂಗೆ ನಿಜ ಎಕ್ಸಾಮ್ ಮಾಡೋ ಮೂಡೇ ಇರಲಿಲ್ಲ, ಮಗಳಿಗೆ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಹೆಂಗೆ ಅಂತೇಳಿ. ಬಟ್ ಮಮ್ಮಿ ಮತ್ತೆ ನಮ್ದನ್ನು ಇಲ್ಲ ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ ಅಂತೇಳಿ ನೈಟ್ ಮಮ್ಮಿ ಮತ್ತೆ ದನ್ನು ಇದ್ರು, ಬೆಳಗ್ಗೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಮ್ಮಿ ಇದ್ರು. ಭಾನುವಾರ ಸಂಜೆ ನಮ್ಮ ಮಾವ ಮೊಮ್ಮಗಳು ನೋಡಕ್ಕೆ ಅಂತೇಳಿ ಬಂದಿದ್ರು. ಅವ್ರ ಜೊತೆನೆ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಗೋಯ್ತು. ಸರಿ ಆಯ್ತು ಅಂತೇಳಿ ಅವಾಗ ಕೂತ್ಕೊಂಡು ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಇದೇ ಕಾರಣಕ್ಕೆ ಹೇಳಿದ್ದು ಎಷ್ಟು ಜನ ಇದ್ರು ಸಾಲಲ್ಲ ಅಂತ.